ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಭವಾನಿ ರೇವಣ್ಣಗೆ ಕಾನೂನು ಕಂಟಕ. ಭವಾನಿ ರೇವಣ್ಣ ವಿರುದ್ಧ ಜಾರಿಯಾಗುತ್ತಾ ಅರೆಸ್ಟ್ ವಾರೆಂಟ್. ಎಲ್ಲಿದ್ದಾರೆ ಭವಾನಿ ರೇವಣ್ಣ? ನಾಪತ್ತೆಯಾಗಿದ್ದಾರೆ. 30ನೇ ತಾರೀಕು ಹಾಜರಾಗಬೇಕು ಅಂತ ಅವರಿಗೆ ನೋಟಿಸ್ ಕೊಡಲಾಗಿತ್ತು. ಅಬ್ಸ್ಕ್ಯಾಂಡು ಎಲ್ಲೂ ಇಲ್ಲ. ಹಾಸನದಲ್ಲಿಲ್ಲ, ಮೈಸೂರಲ್ಲಿಲ್ಲ. ಸೆಕ್ಷನ್ 41A ಅಡಿ ಭವಾನಿ ರೇವಣ್ಣಗೆ ನೋಟಿಸ್ ನೀಡಿತ್ತು SIT. ಪ್ರಜ್ವಲ್ಗೂ ಅದೇ ಸೆಕ್ಷನ್ ಅಡಿ SIT ಅವರು ನೋಟಿಸ್ ಅನ್ನ ಕಳಿಸಿದ್ರು. ಪ್ರಜ್ವಲ್ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆ ಅರೆಸ್ಟ್ ವಾರೆಂಟ್ ಅನ್ನು ಜಾರಿ ಮಾಡಿದ್ರು. ಅರೆಸ್ಟ್ ವಾರೆಂಟ್ ಜಾರಿಯಾದರೆ ಅರೆಸ್ಟ್ ಮಾಡಲೇಬೇಕು. ಈಗ ಭವಾನಿ ರೇವಣ್ಣಗೂ ಅರೆಸ್ಟ್ ವಾರೆಂಟ್ ಜಾರಿ ಮಾಡುವಂತ ಸಾಧ್ಯತೆಗಳಿದ್ದಾವೆ. 41A ಅಂದ್ರೆ ಬಂಧನದ ಅವಶ್ಯಕತೆ ಇದೆ, ನಿಮ್ಮ ವಿಚಾರಣೆ ಮಾಡಬೇಕು ಅಂತ. ನಿನ್ನೆಯಿಂದ ಭವಾನಿ ರೇವಣ್ಣಗಾಗಿ ಮುಂದುವರೆದಿದೆ ಶೋಧ. 3 ಜಿಲ್ಲೆಗಳಲ್ಲಿ 4 ತಂಡಗಳು ಸತತವಾಗಿ ಹುಡುಕಾಟ ನಡೆಸ್ತಾ ಇದ್ದಾವೆ. ಬೆಂಗಳೂರು, ಮೈಸೂರು, ಹಾಸನ. ಅಲ್ಲಿ ಸಾಲಿಗ್ರಾಮದಲ್ಲೂ ಇಲ್ಲ, ಹೊಳೆನರಸೀಪುರದಲ್ಲೂ ಇಲ್ಲ, ಹಾಸನದಲ್ಲಿಲ್ಲ, ಬೆಂಗಳೂರು ನಿವಾಸದಲ್ಲೂ ಇಲ್ಲ. ಎಲ್ಲಿ ಹೋಗಿದ್ದಾರೆ ಭವಾನಿ ರೇವಣ್ಣ? ಎಲ್ಲ ಕಡೆಗಳಲ್ಲೂ ಕೂಡ ತಲಾಶ್ ನಡೀತಾ ಇದೆ. ಅವರ ಮೊಬೈಲ್ ಟ್ರೇಸ್ ಮಾಡ್ತಾ ಇದ್ದಾರೆ, ಲೊಕೇಶನ್ ಎಲ್ಲವೂ ಕೂಡ ಪತ್ತೆ ಮಾಡ್ತಾ ಇದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಅವರ ಕಾರ್ ಡ್ರೈವರ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಆದರೆ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಗೊತ್ತಿಲ್ಲ. ಕಿಡ್ನಾಪ್ ಕೇಸ್ ಇದೆ ಇವ್ರ ಮೇಲೆ. KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂತಹ ಕೇಸ್ ಅದು. ಆ ಒಂದು ಕಂಪ್ಲೇಂಟ್ನಲ್ಲಿ ಭವಾನಿಯವರ ಹೆಸರು ಕೂಡ ಉಲ್ಲೇಖ ಆಗಿತ್ತು. SIT ಅವರು ಕೂಡ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ಗಳು, ಕೆಲವು ಆಡಿಯೋ ಸಂಭಾಷಣೆಗಳು ಕೂಡ ಇದ್ದಾವೆ. ಅಂದರೆ ಸಂತ್ರಸ್ತೆಗೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾದಂಥ ಆರೋಪ. 200-300 ರೂಪಾಯಿ ಸೀರೆ ಕೊಟ್ಟು ಕಳಿಸು, ಈ ರೀತಿಯಾಗಿ ಸತೀಶ್ ಬಾಬು ಆಗಿರ್ಬೋದು, ಇನ್ನಿತರ ಕೆಲವೊಂದಿಷ್ಟು ಆರೋಪಿಗಳನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಭವಾನಿಯವರ ಹೆಸರನ್ನು ಕೂಡ ಅವರು ಹೇಳಿದ್ರು ಅಂತ ಹೇಳಲಾಗ್ತಾ ಇತ್ತು. ಈಗ ಭವಾನಿ ರೇವಣ್ಣ ಅವರ ಹುಡುಕಾಟಕ್ಕಾಗಿ ಮಹಿಳಾ ಟೀಮ್ ಇದೆ, ಶ್ರೀಧರ್ ನೇತೃತ್ವದ ಒಂದು ಟೀಮ್ ಇದೆ, ಸ್ಥಳೀಯ ಪೊಲೀಸರು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಒಟ್ಟಾರೆ 4 ಟೀಮ್ಗಳಿದ್ದಾವೆ. ಈಗ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದಾರೆ. ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ. ಬಂಧನದ ಭೀತಿ ಇದೆ ಭವಾನಿ ರೇವಣ್ಣ ಅವ್ರಿಗೆ. ಈಗ ಏನಾದರೂ ನೋಟಿಸ್ ಜಾರಿ ಮಾಡಿದರೆ ಖಂಡಿತವಾಗಲೂ ಅವರು ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ.